ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ಭಾನುವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ನಮಗೆ ಸಿಕ್ಕಿರುವಂಥದ್ದು. ಸೊ ಈ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ತುಂಬಾ ಬದಲಾವಣೆಗಳು ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆ ಅಂದರೆ ಭಾನುವಾರದ ಬೆಳಗ್ಗೆ ಬಂದಿರುವಂತಹ ಟೋಟಲ್ ವೋಟ್ಸ್ಗಳನ್ನ ಕೌಂಟ್ ಮಾಡಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾವೆಲ್ಲ ಸ್ಪರ್ಧಿಗಳಿಗೆ ಎಷ್ಟು % ವೋಟ್ಗಳು ಬಂದಿದೆ ಮತ್ತು ಎಷ್ಟು ವೋಟ್ಗಳು ಬಂದಿದೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದೆ. ಅಷ್ಟೇ ಅಲ್ಲದೆ ಮೊದಲು ಮತ್ತು ಎರಡನೇ ಸ್ಥಾನದ ಸ್ಪರ್ಧಿಗಂತೂ ಲೆಕ್ಕ ಇಲ್ಲದಷ್ಟು ವೋಟ್ಗಳು ಬರ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಬೆಳಗ್ಗೆ ಬಂದಿರುವಂತಹ ಸ್ಪರ್ಧಿಗಳ ವೋಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ಇನ್ನೂ ಯಾರು ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ ವೋಟ್ ಮಾಡಿಲ್ಲ, ಇವತ್ತು 10 ಗಂಟೆವರೆಗೆ ಅಂದರೆ ಬೆಳಗಿನ ಜಾವ 10 ಗಂಟೆವರೆಗೆ ವೋಟಿಂಗ್ ಪೋಲ್ ಆನಲ್ಲೇ ಇರುತ್ತೆ. ದಯವಿಟ್ಟು ಹೋಗಿ ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ ವೋಟ್ಗಳನ್ನ ಮಾಡ್ಬೋದು. ಇದೀಗ ಭಾನುವಾರದ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ನೋಡ್ತಾ ಹೋಗೋದಾದರೆ 6 ಜನ ಸ್ಪರ್ಧಿಗಳಲ್ಲಿ 6ನೇ ಸ್ಥಾನದಲ್ಲಿ ಇರುವಂಥವ್ರು ನಮ್ಮ ಧನುಷ್ ಗೌಡ ಅವರು ಅಂತಲೂ ಕೂಡ ಹೇಳ್ಬೋದು. ಹೌದು, ಧನುಷ್ ಗೌಡ ಅವರು ಆಲ್ಮೋಸ್ಟ್ ಈ ಒಂದು ಸ್ಥಾನದಲ್ಲೇ ಕಾಣ್ತಾ ಇದ್ದಾರೆ ವೋಟಿಂಗ್ ಪೋಲಲ್ಲಿ. ಅಷ್ಟೇ ಅಲ್ಲದೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಕೊನೆಯ ಸ್ಥಾನದಲ್ಲಿರುವಂಥ ಸ್ಪರ್ಧೆಯ ಒಂದು ವೋಟಿಂಗ್ ಸಹ ರಿವೀಲ್ ಮಾಡಿದ್ರು. ಬಟ್ ಇದು ಧನುಷ್ ಅವ್ರದ್ದು ಅಂತ ಹೇಳೋಕ್ಕಾಗಲ್ಲ. ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಧನುಷ್ ಅವರಿಗೆ ನಿನ್ನೆ ರಾತ್ರಿಯಿಂದ ಇವತ್ತಿನ ಬೆಳಗ್ಗೆವರೆಗೆ ಬಂದಿರುವಂತಹ ವೋಟ್ಸ್ಗಳು ಎಷ್ಟಪ್ಪ ಅಂದರೆ 6,96,000 ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದೆ. ಯಾಕಪ್ಪ ಅಂದರೆ ಈ ವಾರ ಫಿನಾಲೆ ವಾರ, ಅಷ್ಟರಲ್ಲೇ ಇವತ್ತು 10 ಗಂಟೆಗೆ ವೋಟಿಂಗ್ ಪೋಲ್ ಕೂಡ ಕ್ಲೋಸ್ ಆಗುತ್ತೆ. ಹಾಗಾಗಿ ಸ್ಪರ್ಧಿಗಳಿಗೆ ಸ್ವಲ್ಪ ಜಾಸ್ತಿ ವೋಟ್ಸ್ಗಳೇ ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಭಾನುವಾರದ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ನಲ್ಲಿ 5ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಮ್ಯೂಟೆಂಟ್ ರಘು ಅವರು. ಹೌದು, ಮ್ಯೂಟೆಂಟ್ ರಘು ಅವರಿಗಂತೂ ಸಿಕ್ಕಾಪಟ್ಟೆ ವೋಟ್ಸ್ಗಳು ಬಂದಿದ್ದಾವೆ. ಆಲ್ಮೋಸ್ಟ್ ನಿನ್ನೆಯೂ ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿತ್ತು. ಬಟ್ ಇವತ್ತು ಭಾನುವಾರದ ಬೆಳಗ್ಗೆನೂ ಕೂಡ ಚೆನ್ನಾಗಿ ವೋಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇವರಿಗೆ ಬಂದಿರುವಂತಹ ಟೋಟಲ್ ವೋಟ್ಸ್ಗಳು 12,26,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದೆ. ಯಾಕಪ್ಪ ಅಂದರೆ ಇಲ್ಲಿ ಮ್ಯೂಟೆಂಟ್ ರಘು ಮತ್ತು ಧನುಷ್ ಅವರ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ಧನುಷ್ ಅವರು 6ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ 6,96,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಮ್ಯೂಟೆಂಟ್ ರಘು ಅವರಿಗೆ 12,26,000 ಸಮಥಿಂಗ್ ವೋಟ್ಗಳು ಬಂದಿದ್ದಾವೆ. ಮ್ಯಾಕ್ಸಿಮಮ್ ಅಂದರೂ ಇಲ್ಲಿ 6 ಲಕ್ಷ ವೋಟ್ಗಳಲ್ಲಿ ಯಾರು ನಮ್ಮ ಮ್ಯೂಟೆಂಟ್ ರಘು ಅವರು ಲೀಡಲ್ಲಿದ್ದಾರೆ. ಆ ಒಂದು ಕಾರಣಕ್ಕೆ ಇವರು 5ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದ್ದಾವೆ ಮ್ಯೂಟೆಂಟ್ ರಘು ಅವರಿಗೆ. ಅಷ್ಟೇ ಅಲ್ಲದೆ ವೀಕ್ಷಕರೇ ಇಲ್ಲಿ ಕೇವಲ 6 ಗಂಟೆ ಅಂತರದಲ್ಲಿ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ವೋಟ್ಸ್ಗಳು ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ನಾನು ಈ ಒಂದು ವಿಡಿಯೋದಲ್ಲಿ ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ಒಳಗೆ ಒಂದು ವೋಟಿಂಗ್ನ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದ್ದಾವೆ. ಯಾಕಪ್ಪ ಅಂದರೆ ಇಲ್ಲಿ ಮ್ಯೂಟೆಂಟ್ ರಘು ಅವ್ರಿಗೆ ನೋಡಿದ್ರೆ ಮ್ಯಾಕ್ಸಿಮಮ್ ಅಂದರೂ ಒಂದು ಗಂಟೆಗೆ 2 ಲಕ್ಷ ಸಮಥಿಂಗ್ ವೋಟ್ಗಳೇನೋ ಬಂದಿದ್ದಾವೆ. ಬಟ್ ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಭಾನುವಾರದ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ನಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ಅಶ್ವಿನಿ ಗೌಡ ಅವರು. ಹೌದು, ಅಶ್ವಿನಿ ಗೌಡ ಅವರು ಆಲ್ಮೋಸ್ಟ್ ನಿನ್ನೆ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಕೊನೆಯ ಸ್ಥಾನ ಇಲ್ಲ 5ನೇ ಸ್ಥಾನದಲ್ಲೇ ಕಾಣಿಸ್ಕೊತಾ ಇದ್ರು. ಅದು ಕೂಡ ತುಂಬ ಕಡಿಮೆ ವೋಟ್ಸಲ್ಲಿ. ಬಟ್ ನಿನ್ನೆ ರಾತ್ರಿ ಒಂದು ವೋಟಿಂಗ್ಸ್ನಲ್ಲಿ ಭಯಂಕರ ವೋಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಭಾನುವಾರದ ಬೆಳಗ್ಗೆ ಇವರಿಗೆ ಬಂದಿರುವಂತಹ ವೋಟ್ಸ್ಗಳು 16,78,000 ವೋಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದೆ ಅಶ್ವಿನಿ ಅವರಿಗೆ. ನಿನ್ನೆ ಆಲ್ಮೋಸ್ಟ್ 8, 10 ಆ ರೀತಿ ವೋಟ್ಸ್ಗಳು ಬಂತು, ಅಂದರೆ ಲಕ್ಷ ವೋಟ್ಸ್ಗಳು ಬರ್ತಿತ್ತು. ಬಟ್ ಇದೀಗ ನಿನ್ನೆ ರಾತ್ರಿಯಿಂದ ಇವತ್ತಿನ ಬೆಳಗ್ಗೆ ಒಳಗಡೆ 6 ಗಂಟೆ ಅಂತರದಲ್ಲಿ ಇವರಿಗೆ 16,75,000 ವೋಟ್ಸ್ಗಳೇನೋ ಸಮಥಿಂಗ್ ಬಂದಿದೆ. ತುಂಬ ಚೆನ್ನಾಗಿ ವೋಟ್ಸ್ಗಳು ಬಂದಿದೆ. ಇವರಿಗಂತೂ ಒಂದೊಂದು ಗಂಟೆಗೆ ಮ್ಯಾಕ್ಸಿಮಮ್ ಅಂದರೂ 3 ಲಕ್ಷ 3.5 ಲಕ್ಷ ಆ ರೀತಿ ಒಂದು ವೋಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಮತ್ತು ಮ್ಯೂಟೆಂಟ್ ರಘು ಅವರ ಒಂದು ವೋಟ್ನ ಕಂಪೇರ್ ಮಾಡಿದ್ರೆ ಅಶ್ವಿನಿ ಅವರಿಗೆ 16,78,000 ಸಮಥಿಂಗ್ ವೋಟ್ಗಳು ಬಂದಿದೆ. ಮ್ಯೂಟೆಂಟ್ ರಘು ಅವರಿಗೆ 12,26,000 ಸಮಥಿಂಗ್ ವೋಟ್ಗಳು ಬಂದಿದೆ. ಇವರಿಬ್ಬರ ವೋಟ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಅಶ್ವಿನಿ ಅವರು 3.5 ಲಕ್ಷ ವೋಟ್ಗಳಲ್ಲಿ ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು 10 ಗಂಟೆಗೆ ವೋಟಿಂಗ್ ಪೋಲ್ ಕ್ಲೋಸ್ ಆಗುತ್ತೆ, ಅಂದರೆ 10 AM-ಗೆ. ಇದರೊಳಗಡೆ ಸ್ವಲ್ಪ ಬದಲಾವಣೆಗಳು ಆಗ್ಬೋದು. ನಾವು ವೇಟ್ ಮಾಡಿ ನೋಡೋಣ. ನಾನು ಫೈನಲ್ ವೋಟಿಂಗ್ ರಿಸಲ್ಟ್ ಹಾಕಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಜನ ಸ್ಪರ್ಧೆಗೆ ಎಷ್ಟು ವೋಟ್ಸ್ಗಳು ಬಂದಿದ್ದಾವೆ ಅಂತ. ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ಯಾರಿಗೆ ಅತಿ ಹೆಚ್ಚು ಬರುತ್ತೆ ಮತ್ತು ಯಾರಿಗೆ ಅತಿ ಕಡಿಮೆ ಬರುತ್ತೆ ಅಂತ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಈಗ ಭಾನುವಾರದ ಬೆಳಗ್ಗೆ ವೋಟಿಂಗ್ನಲ್ಲಿ ಅಟ್ ಪ್ರೆಸೆಂಟಾಗಿ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಮ್ಮ ರಕ್ಷಿತಾ ಅವರು. ಹೌದು, ರಕ್ಷಿತಾ ಅವರ ಒಂದು ಫ್ಯಾನ್ಸ್ಗೆ ತುಂಬ ಬೇಜಾರಾಗುವಂಥ ಸಂಗತಿ. ರಕ್ಷಿತಾ ಅವರಿಗೆ ಸ್ವಲ್ಪ ಕಡಿಮೆ ವೋಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಕಡಿಮೆ ಅನ್ನೋಕ್ಕಿಂತ ಈ ಉಳಿದಂಥ 3 ಜನ ಸ್ಪರ್ಧಿಗಳಿಗಿಂತ ಜಾಸ್ತಿ ವೋಟ್ಗಳೇ ಬಂದಿದ್ದಾವೆ.
ಬಟ್ ಆಲ್ಮೋಸ್ಟ್ ಇವರು 2ನೇ ಸ್ಥಾನದಲ್ಲೇ ಕಾಣಿಸ್ಕೊಳ್ತಾ ಇದ್ರು ಅತಿ ಹೆಚ್ಚು ಓಟ್ಸ್ಗಳಲ್ಲಿ. ಬಟ್ ಈಗ 2ನೇ ಸ್ಥಾನದಲ್ಲಿ ಬೇರೆ ಸ್ಪರ್ಧಿ ಇದ್ದಾರೆ. ಈಗ 3ನೇ ಸ್ಥಾನದಲ್ಲಿ ರಕ್ಷಿತಾ ಅವರು ಕಾಣಿಸ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವರಿಗೆ ಭಾನುವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ನಲ್ಲಿ ಬಂದಿರುವಂತಹ ಟೋಟಲ್ ಓಟ್ಸ್ಗಳು ಅಂದರೆ 6 ಗಂಟೆ ಅಂತರದಲ್ಲಿ ಇವರಿಗೆ 23,60,000 ಸಮಥಿಂಗ್ ಓಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಉಳಿದಿರುವಂಥ ಸ್ಪರ್ಧಿಗಳಿಗೆ ಇನ್ನೂ ಕೂಡ 20 ಲಕ್ಷ ಓಟ್ಗಳನ್ನು ಕ್ರಾಸ್ ಮಾಡಿಲ್ಲ 6 ಗಂಟೆ ಅಂತರದಲ್ಲಿ. ಆಲ್ರೆಡಿ ಇವರಿಗೆ ಆಲ್ಮೋಸ್ಟ್ ವೋಟಿಂಗ್ ಕೋಲ್ ಬಂದಾಗಿಂದ ಅಂದರೆ ಅಂತರಗಳಲ್ಲಿ ವೋಟ್ಗಳು ನೋಡ್ತಾ ಇದ್ರೆ ಇವರಿಗೆ ಮ್ಯಾಕ್ಸಿಮಮ್ ಅಂದ್ರೆ 4 ಲಕ್ಷ ಆ ರೀತಿ ಒಂದೊಂದು ಗಂಟೆ ಅವರಲ್ಲಿ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದೆ. ಇಲ್ಲಿ ರಕ್ಷಿತಾ ಮತ್ತು ಅಶ್ವಿನಿಯವರ ಒಂದು ಓಟ್ನ ಕಂಪೇರ್ ಮಾಡಿದ್ರೆ ರಕ್ಷಿತಾ ಅವರಿಗೆ 26,60,000 ಸಮಥಿಂಗ್ ಓಟ್ಗಳು ಬಂದಿದೆ. ಅಶ್ವಿನಿ ಅವರಿಗೆ 16,78,000 ಸಮಥಿಂಗ್ ಓಟ್ಗಳು ಬಂದಿದೆ. ಮ್ಯಾಕ್ಸಿಮಮ್ ಅಂದರೂ ಇಲ್ಲಿ ಯಾರು ನಮ್ಮ ರಕ್ಷಿತಾ ಅವರು 7 ಲಕ್ಷ ಓಟ್ಗಳಲ್ಲಿ ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದೆ ರಕ್ಷಿತಾ ಅವರಿಗೆ. ಹಾಗಾಗಿ ಈ ಸಾರಿ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಇರೋದು ಚಾನ್ಸಸ್ ಇದೆ. ನೋಡೋಣ, ವೇಟ್ ಮಾಡಿ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡೋದಾದರೆ ಭಾನುವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ನಲ್ಲಿ 2ನೇ ಸ್ಥಾನದಲ್ಲಿ ಇರುವಂಥವ್ರು ನಮ್ಮ ಕಾವ್ಯ ಶೈವ. ಹೌದು, ಕಾವ್ಯ ಶೈವ ಅವರಿಗೆ ನಿನ್ನೆ ರಾತ್ರಿಯಿಂದ ಇವತ್ತಿನ ಬೆಳಗ್ಗೆವರೆಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದ್ದಾವೆ. ಯಾಕಪ್ಪ ಅಂದರೆ ಇವರಿಗೆ ಆಲ್ಮೋಸ್ಟ್ ನಿನ್ನೆ ಒಂದು ವೋಟಿಂಗ್ನಲ್ಲಿ ಎಷ್ಟು 4 ಮತ್ತು 5ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದ್ರು. ಬಟ್ ಈಗ ಅಟ್ ಪ್ರೆಸೆಂಟಾಗಿ ಬೆಳ್ಳಂಬೆಳಗ್ಗೆ ವೋಟಿಂಗ್ನಲ್ಲಿ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವರಿಗೆ ಬಂದಿರುವಂಥ ಟೋಟಲ್ ಓಟ್ಸ್ಗಳು ನಿನ್ನೆ ರಾತ್ರಿಯಿಂದ 26,89,000 ಓಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದೆ. ಯಾಕಪ್ಪ ಅಂದರೆ ಇಲ್ಲಿ ರಕ್ಷಿತಾ ಅವರ ಒಂದು ಓಟ್ನ ಕಂಪೇರ್ ಮಾಡಿದ್ರೆ ರಕ್ಷಿತಾ ಅವ್ರಿಗೆ 23 ಲಕ್ಷ ಸಮಥಿಂಗ್ ಓಟ್ಗಳು ಬಂದಿದ್ದಾವೆ. ಇಲ್ಲಿ ಕಾವ್ಯ ಅವ್ರಿಗೆ 26 ಲಕ್ಷ ಸಮಥಿಂಗ್ ಓಟ್ಗಳೇನೋ ಬಂದಿದ್ದಾವೆ. ಮ್ಯಾಕ್ಸಿಮಮ್ ಅಂದರೂ 3 ಲಕ್ಷ ಓಟ್ಗಳಲ್ಲಿ ಲೀಡಲ್ಲಿದ್ದಾರೆ. ಆ ಒಂದು ಕಾರಣಕ್ಕೆ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತು 10 ಗಂಟೆಗೆ ವೋಟಿಂಗ್ ಪೋಲ್ ಕೂಡ ಕ್ಲೋಸ್ ಆಗುತ್ತೆ. ಆ ಒಂದು ಕಾರಣಕ್ಕೆ ಇವರ ಫ್ಯಾನ್ಸ್ಗಳು ಈಗ ಸಿಕ್ಕಾಪಟ್ಟೆ ಓಟ್ಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ರೀಸನ್ ಇಟ್ಕೊಂಡು ಅಂದರೆ ಇವತ್ತು ಕ್ಲೋಸ್ ಆಗುತ್ತಲ್ಲ, ಹಾಗಾಗಿ ಆಲ್ಮೋಸ್ಟ್ ಇವತ್ತು ಬೆಳ್ಳಂಬೆಳಗ್ಗೆಯಿಂದ 10 ಗಂಟೆ ಒಳಗಡೆ ಸ್ವಲ್ಪ ಜಾಸ್ತಿ ಓಟ್ಸ್ಗಳು ಬರುವಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದರೆ 10 ಗಂಟೆಗೆ ವೋಟಿಂಗ್ ಪೋಲ್ ಕೂಡ ಕ್ಲೋಸ್ ಆಗುತ್ತಲ್ಲ. ಹಾಗಾಗಿ ವೇಟ್ ಮಾಡಿ ನೋಡೋಣ. 10 ಗಂಟೆ ರಿಸಲ್ಟ್ನಲ್ಲಿ ಗೊತ್ತಾಗುತ್ತೆ ಯಾರ್ಯಾರಿಗೆ ಎಷ್ಟು % ಓಟ್ಗಳು ಬಂದಿದೆ ಅಂತ. ಇನ್ನು ನಾವು ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದರೆ ಭಾನುವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ಸ್ಪರ್ಧೆಯ ವೋಟಿಂಗ್ಗಳಂತೂ ಕೇಳಂಗೇ ಇಲ್ಲ. ಲೆಕ್ಕ ಇಲ್ಲದಷ್ಟು ಓಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಉಳಿದಿರುವಂಥ ಸ್ಪರ್ಧಿಗಳ ಒಂದು ಓಟ್ನ ಕಂಪೇರ್ ಮಾಡಿದ್ರು ಇವರಷ್ಟು ಓಟು ಯಾರಿಗೂ ಕೂಡ ಬಂದಿಲ್ಲ. ಈಗ ಪ್ರೆಸೆಂಟಾಗಿ ಭಾನುವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂಥವರು ನಮ್ಮ ಗಿಲ್ಲಿ ನಟ ಅವರಿಗೆ ಬಂದಿರುವಂತಹ ಓಟ್ಸ್ಗಳು ಮಧ್ಯರಾತ್ರಿಯಿಂದ 33,72,000 ಸಮಥಿಂಗ್ ಓಟ್ಗಳೇನೋ ಬಂದಿದ್ದಾವೆ. ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ 1ನೇ ಸ್ಥಾನ ಮತ್ತು 2ನೇ ಸ್ಥಾನ ಕಂಪೇರ್ ಮಾಡಿದ್ರೆ 1ನೇ ಸ್ಥಾನದಲ್ಲಿರುವಂಥ ಗಿಲ್ಲಿ ನಟರಿಗೆ 33,72,000 ಸಮಥಿಂಗ್ ಓಟ್ಗಳು ಬಂದಿದ್ದಾವೆ. 2ನೇ ಸ್ಥಾನದಲ್ಲಿರುವಂತಹ ಕಾವ್ಯ ಅವರಿಗೆ 26,89,000 ಓಟ್ಗಳು ಬಂದಿದ್ದಾವೆ. ಇವರಿಬ್ಬರು ಓಟ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಗಿಲ್ಲಿ ಅವರು ಮ್ಯಾಕ್ಸಿಮಮ್ ಅಂದರೂ 8ರಿಂದ 9 ಲಕ್ಷ ಓಟ್ಗಳಲ್ಲಿ ಲೀಡಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವರ ಒಂದು ಓಟ್ನ ಕಂಪೇರ್ ಮಾಡಿದ್ರೆ ಮಧ್ಯರಾತ್ರಿ ಒಂದು ಟೈಮ್ನಲ್ಲಿ 1 ಗಂಟೆ ಅಂತರದಲ್ಲಿ ಇವರಿಗೆ ಮ್ಯಾಕ್ಸಿಮಮ್ ಅಂದರೂ 4ರಿಂದ 5 ಲಕ್ಷ ಓಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದ್ದಾವೆ. ಅಷ್ಟೇ ಅಲ್ಲದೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಒಂದು ವೋಟಿಂಗ್ ಸಹ ರಿವೀಲ್ ಮಾಡಿದ್ದಾರೆ. 37 ಕೋಟಿ ಓಟ್ಗಳು ಒಬ್ಬ ಸ್ಪರ್ಧಿ ಪಡ್ಕೊಂಡಿದ್ದಾರೆ. ಅದು ನಿನ್ನೆ ರಾತ್ರಿಯ ಒಂದು ವೋಟಿಂಗ್ನಲ್ಲಿ. ಆ ಸ್ಪರ್ಧಿ ಯಾರಾಗಿರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಸೀಸನ್ನ ವಿನ್ನರ್ ಯಾರಾಗ್ಬೋದು ಮತ್ತು ಇವತ್ತು ಕೂಡ ಗ್ರ್ಯಾಂಡ್ ಫಿನಾಲೆ ಕೂಡ ಇರುವಂಥದ್ದು. ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋರು ಯಾರು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ನೋಡಿದ್ರಲ್ಲ. ಭಾನುವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಇದಾಗಿತ್ತು. ಈ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂಥವರು ನಮ್ಮ ಗಿಲ್ಲಿ ನಟ, 2ನೇ ಸ್ಥಾನದಲ್ಲಿ ಕಾವ್ಯ, 3ನೇ ಸ್ಥಾನದಲ್ಲಿ ರಕ್ಷಿತಾ, 4ನೇ ಸ್ಥಾನದಲ್ಲಿ ಅಶ್ವಿನಿ, 5ನೇ ಸ್ಥಾನದಲ್ಲಿ ನಮ್ಮ ಮ್ಯೂಟೆಂಟ್ ರಘು ಅವರಿದ್ದಾರೆ, 6ನೇ ಸ್ಥಾನದಲ್ಲಿ ಧನುಷ್ ಅವರಿದ್ದಾರೆ. ಈ 6 ಜನ ಸ್ಪರ್ಧಿಗಳಲ್ಲಿ ಅತಿ ಹೆಚ್ಚು ಓಟ್ಸ್ಗಳನ್ನ ಪಡ್ಕೊಂಡಿರುವಂಥದ್ದು ನಮ್ಮ ಗಿಲ್ಲಿ ನಟ ಅವರು. ರಾತ್ರಿಯ ಒಂದು ವೋಟಿಂಗ್ನಲ್ಲಿ 33,72,000 ಸಮಥಿಂಗ್ ಓಟ್ಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು ಕೊನೆಯ ಸ್ಥಾನದಲ್ಲಿ ಇರುವಂಥವರು ನಮ್ಮ ಧನುಷ್ ಅವರು. ಧನುಷ್ ಅವರಿಗೆ ಸ್ವಲ್ಪ ಕಡಿಮೆ ಓಟ್ಸ್ಗಳು ಬಂದರೂ ತುಂಬ ಚೆನ್ನಾಗಿ ಓಟ್ಸ್ಗಳು ಬಂದಿದ್ದಾವೆ. ಇವರಿಗೆ ಬಂದಿರುವಂಥ ಓಟ್ಸ್ಗಳು 6,96,000 ಸಮಥಿಂಗ್ ಓಟ್ಗಳೇನೋ ಬಂದಿದ್ದಾವೆ. ಉಳಿದಿರುವಂಥ ಸ್ಪರ್ಧಿಗಳ ಒಂದು ಓಟ್ನ ಕಂಪೇರ್ ಮಾಡಿದ್ರೆ ಇವರಿಗೆ ತುಂಬ ಕಡಿಮೆ ಓಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ನಾನು ಆಗಲೇ ಹೇಳಿದ ಹಾಗೆ ಇದು ಮಧ್ಯರಾತ್ರಿಯಿಂದ ಬೆಳಗ್ಗೆವರೆಗೆ ಬಂದಿರುವಂಥ ಓಟ್ಸ್ಗಳು ಅಷ್ಟೇ. ನಾನು ಟೋಟಲ್ ಓಟ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವೋಟಿಂಗ್ ರಿಸಲ್ಟಲ್ಲಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್.